ಇದೆಷ್ಟೇ ಬರುವಾಗ ನೋಡ್ತಾ ಇದ್ದೀವಿ. ಮೈಸೂರಲ್ಲಿ ಆರೋಗ್ಯ ವರ್ಗಾ ಇಲಾಖೆಯವರ ಅಪಕಾರ ವರ್ಗಾವಣೆ ಅನ್ನುವಂಥದ್ದು ಒಂದು ದೊಡ್ಡ ಇದು ಭ್ರಷ್ಟಾಚಾರದ ಒಂದು ಕೂಪಾಗಿದೆ. ಅದು ನೇರವಾಗಿ ಸಿದ್ದರಾಮಯ್ಯನವರ ಮಗ ಮತ್ತು ಭೈರತಿ ಸುರೇಶ್ ಇಡೀ ವರ್ಗಾವಣೆ ದಂಧೆಯಲ್ಲಿ ಕೆಲವೊಂದು ಜಿಲ್ಲೆಯ ಶಾಸಕರು ಉಸ್ತುವಾರಿ ಸಚಿವರು ಸಹಿತ ಇವರ ಹಸ್ತಕ್ಷೇಪದಿಂದ ಸಾಕಷ್ಟು ಮುಖ್ಯಮಂತ್ರಿಗಳ ಬಗ್ಗೆ ಬೇಸರ ವ್ಯಕ್ತಪಡ್ತಾ ಇದ್ದಾರೆ. ಆ ರೀತಿ ಒಂದು ವಾತಾವರಣ ತಯಾರಾಗಿದೆ. ಯಾಕಂದ್ರೆ ನಾನು ಹೇಳಿದೆ ವಿಧಾನಸಭೆಯಲ್ಲಿ, ಸಿದ್ದರಾಮಯ್ಯನವರೇ, ನೀವು ಕರ್ನಾಟಕದ ಅತಿ ಹೆಚ್ಚು ಅವಧಿಯ ಮುಖ್ಯಮಂತ್ರಿ ದೇವರಾಜ ಅರಸರ ಒಂದು ದಾಖಲೆ ಮುರಿದ್ರಿ ಅಂತ ಹೇಳಿದ್ರಿ. ಹೆಚ್ಚು ಬಜೆಟ್ ಕೊಟ್ಟಂತ ಒಬ್ಬ ಫೈನಾನ್ಸ್ ಮಿನಿಸ್ಟರ್ ಅಂತ ಹೇಳಿದ್ರಿ. ಕೊನೆಗೆ ನೀವು ಹೋಗುವಾಗ ರಾಜ್ಯದ ಅತ್ಯಂತ ಕಡು ಭ್ರಷ್ಟ ಮುಖ್ಯಮಂತ್ರಿ ಅಂತ ಹೆಸರು ಹಾಕೊಂಡು ಹೋಗಬೇಡಿ, ರಾಜ್ಯಕ್ಕೆ ಒಳ್ಳೇದನ್ನು ಮಾಡಿ. ಜನ ಬಜೆಟ್ ಆಗ್ಬೋದಾ ನಾಗೇಶ್ ಅವರು? ಏನೋ ಅವರು ಹೇಳ್ತಾರೆ, ಕೆಲವೊಂದು ಕಾಂಗ್ರೆಸ್ನವ್ರು ಹೇಳ್ತಾರೆ ಇದು ಕೊನೆ ಬಜೆಟ್ ಆಗ್ತದೆ ಅಂತ ಹೇಳ್ತಾರೆ. ಇವರು ಸಿದ್ದರಾಮಯ್ಯ ಹೇಳ್ತಾರೆ ಈ ಪೂರ್ಣ ಅವಧಿಗೆ ನಮ್ಮ ತಂದೆಯವರು ಮುಗಿಸ್ತಾರತ್ತ ಅವ್ರ ಮಗ ಹೇಳ್ತಾರೆ. ಒಟ್ಟು ಗೊಂದಲದಲ್ಲಿ ಇದೆ. ಹೈಕಮಾಂಡ್ ವೀಕ್ ಆಗಿದೆ. ರಾಹುಲ್ ಗಾಂಧಿಗೆ ತಲೆಯಲ್ಲಿ ಮೆದುಳಿಲ್ಲ. ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದವ್ರು ಈಗ ಅಲ್ಲಿ ಅಧಿವೇಶನ ನಡೀತಾ ಇರೋದು. ರಾಹುಲ್ ಗಾಂಧಿ ಅವರು ವರ್ತನೆ ನಿಮ್ಗೆ ಏನ್ ಅನಿಸ್ತದೆ? ನಿನ್ನೆ ಅವರು ರಾಹುಲ್ ಗಾಂಧಿ ಒಬ್ಬ ಅಪ್ರಾಪ್ತ ಬುದ್ಧಿ ಇಲ್ಲ. ನೋಡ್ರಿ, ಸದನ ನಡಿಬೇಕು, ಚರ್ಚೆ ಆಗ್ಬೇಕು. ನೀವು ಚರ್ಚೆನೇ ಮಾಡೋದಿಲ್ಲ. ಯಾವುದೋ ಒಂದು ಪುಸ್ತಕ ಇನ್ನೂ ಅದು ಇದಾನೇ ಆಗಿಲ್ಲ, ಪಬ್ಲಿಷ್ ಆಗಿಲ್ಲ, ಇನ್ನೂ ಬಿಡುಗಡೆ ಆಗಿಲ್ಲ. ಹಂಗೆ ಸಾಕಷ್ಟು ನೆಹರು ಮತ್ತು ಗಾಂಧಿ ಮಂತಂದು ಹಗರಣಗಳು, ಅವರ ಸ್ಕ್ಯಾಂಡಲ್ಗಳು, ಅವರ ಸೆಕ್ಸ್ ಸ್ಕ್ಯಾಂಡಲ್ಗಳು, ಅಂಥವು ಪುಸ್ತಕ ಭಾಳ ಅದಾವ ದೇಶನಾಗ. ಅದನ್ನು ಚರ್ಚೆ ಮಾಡಲಿ ಪಾರ್ಲಿಮೆಂಟ್ನಾಗ. ಇಂದಿರಾ ಗಾಂಧಿಯವ್ರು ಏನೇನು ಗದ್ದಲ ಮಾಡಿದ್ರು, ಜವಾಹರ್ಲಾಲ್ ನೆಹರು ಲಾರ್ಡ್ ಮೌಂಟ್ ಬ್ಯಾಟನ್ ಹೆಂಡತಿ ಜೋಡ ಏನು ಇದು ಸಂಪರ್ಕ ಇತ್ತು, ಶೇಖ್ ಅಬ್ದುಲ್ಲಾನ್ ಮನಿಯ ಜೋಡ ಏನು ಇವನು ಚರ್ಚೆ ಮಾಡಲಿ. ಪ್ರಧಾನಮಂತ್ರಿ ಮೋದಿಯವರು ಏನು ಅವತ್ತಿನ ನಮ್ಮ ಏನು ವಾಯುಸೇನೆಯ ಅಧ್ಯಕ್ಷರು ಅವರು ತಮ್ಮ ಪುಸ್ತಕದಲ್ಲಿ ಏನು ಬರ್ತಾರೆ, ಯಾವುದೇ ನಿರ್ಣಯ ನೀವು ತೆಗೆದುಕೊಳ್ರಿ, ಫ್ರೀ ಹ್ಯಾಂಡ್ ಕೊಟ್ಟಾರೆ. ಇವತ್ತು ಮಿಲಿಟ್ರಿಗೆ ನಾವು ಫ್ರೀ ಹ್ಯಾಂಡ್ ಕೊಡದೇ ಇದ್ರೆ, ಕಾಶ್ಮೀರದಲ್ಲಿ ಇವತ್ತು ಭಯೋತ್ಪಾದನೆ ಎಷ್ಟು ಕಡಿಮೆ ಆಗಿದೆ. ಮೊದಲು ಸೈನಿಕರನ್ನ ಯಾವ ರೀತಿ ಅವ್ರು ಹೊಡಿತಿದ್ರು. ಈಗ ಫ್ರೀ ಹ್ಯಾಂಡ್ ನಮ್ಮ ಮಿಲಿಟ್ರಿ ಕೊಟ್ಟಿದ್ರಿಂದಲೇ ಇವತ್ತು ಕಾಶ್ಮೀರ ಸಂಪೂರ್ಣವಾಗಿ ಶಾಂತಿ ಇದೆ. ಎಲ್ಲರ ಕಲ್ಲು ತೂರಾಟ ಅಥವಾ ನಮ್ಮ ಭಾರತೀಯ ಸೈನ್ಯದ ಸೈನಿಕರನ್ನ, ನಮ್ಮ ಪೊಲೀಸ್ ಆರಕ್ಷಕರನ್ನ ಇವತ್ತು ಕಾಶ್ಮೀರದಲ್ಲಿ ಒಂದು ಘಟನೆ ನಾವು ನೋಡ್ತಾ ಇಲ್ಲ. ಅದು ಯಾಕಂದ್ರೆ ಮೋದಿಯವರು ಅದನ್ನು ಫ್ರೀ ಹ್ಯಾಂಡ್ ಅವ್ರು ಕೊಟ್ಟಿದ್ದರಿಂದಲೇ ಇವತ್ತು ಕಾಶ್ಮೀರದಲ್ಲಿ ಶಾಂತಿ ನೆಲೆಸಿದೆ. ಆ ಹಿನ್ನೆಲೆಯಲ್ಲಿ ಅವ್ರು ತಮ್ಮ ಜೀವನ ಚರಿತ್ರೆಯಲ್ಲಿ ಬರೆದಿದ್ದಾರೆ, ನೀವು ಏನೇ ನೀವು ತೊಗೊಂಡು ಫ್ರೀ ಹ್ಯಾಂಡ್ ಕೊಟ್ಟಿದ್ವಿ ಅಂದ್ರೆ, ಫ್ರೀ ಹ್ಯಾಂಡ್ ಅಂದ್ರೆ ನಾವು ಸೋತಿದ್ದೀವಿ, ನಾಯಕತ್ವ ವಿಫಲ ಆಗಿದತ್ತು, ಈ ಮೂರು ಕೇಳ್ತಾನೆ. ಇವರು ಯಾವಾಗಲೂ ಕಾಂಗ್ರೆಸ್ನವರು ನಮ್ಮ ಸೈನಿಕರಿಗೆ ಕೇಳಬೇಕು. ಹಿಂದೆ ಹೇಳ್ತಿದ್ರು, ಅವ್ರು ಕಲ್ಲು ಹೋಗಿದ್ರು ವಾಪಸ್ಸು ಗುಂಡು ಹಾಕುವಂಥದ್ದು ಅಧಿಕಾರ ಇರಲಿಲ್ಲ. ನಮ್ಮ ಸೈನಿಕರಿಗೆ ಹೊಡೆದ್ಬಿಡ್ತಿದ್ರು ಕಲ್ಲು ಜಜ್ಜಿ. ಇವತ್ತು ಸುರಕ್ಷಿತವಾಗಿ ಕಾಶ್ಮೀರದಲ್ಲಿ ನಮ್ಮ ಶಾಂತಿ ನೆಲೆಸೈತಂದ್ರೆ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿತ್ತು. ಇದನ್ನ ರಾಹುಲ್ ಗಾಂಧಿಗೆ ದುರ್ದೈವ ಅಂದ್ರೆ ಕಾಂಗ್ರೆಸ್ನಲ್ಲಿ ಪೂರ್ತಿ ದಿವಾಳಿ ಆಗಿದೆ. ಅವ್ರು ಯಾರೂ ತಮ್ಮ ನಾಯಕ ತಪ್ಪು ಮಾಡಿದಾಗ ನೀ ತಪ್ಪು ಮಾಡ್ತಾ ಇದೆಯಾ ಅಂತ ಹೇಳುವಂತ ಒಬ್ಬ ಲೀಡರ್ ಇಲ್ಲ. ಈ ಪ್ರಿಯರಂಜನ್ ನಮ್ಮ ಇವರಿದ್ರು, ನಮ್ಮ ಹಿಂದಿನ ರಾಷ್ಟ್ರಪತಿಗಳು ಪ್ರಣಬ್ ಮುಖರ್ಜಿ ಅವ್ರು ತಪ್ಪಾದಾಗ ಹೇಳ್ತಿದ್ರು. ಅಂಥ ನಾಯಕತ್ವ ಇಲ್ಲ, ಎಲ್ಲ ಚೇಲಗಳು ಸೇರಿಬಿಟ್ಟಿದ್ದಾರೆ. ಅದರೊಳಗೆ ಆ ಕೇರಳದ ಒಬ್ಬ ಆ ಕೇರಳ ತಾನೇ ಸ್ವಂತ ಲೋಕಸಭೆಗೆ ಆರಿಸಿ ಬರಲ್ಲ ಅಂತ ವ್ಯಕ್ತಿನ ಮಾತು ಕೇಳ್ಕೊಂಡು ಈ ದೇಶದಲ್ಲಿ ವಿರೋಧ ಪಕ್ಷ ಹೆಂಗಿರ್ಬೇಕು, ಅವ್ರಿಗೇನಾದರೂ ದೇಶದ ಬಗ್ಗೆ ಚರ್ಚೆನೆ ಮಾಡೋದಿಲ್ಲ. ಬರಗಾಲದ ಬಗ್ಗೆ, ಅತಿವೃಷ್ಟಿ ಬಗ್ಗೆ, ನೀರಾವರಿ ಬಗ್ಗೆ ಏನು ಲೋಕಸಭೆಯಲ್ಲಿ ಏನು ಚರ್ಚೆ ಆಗ್ತಾ ಇದೆ? ಬರೀ ಚಿಲ್ಲರೆ. ಮಾನ್ಯ ಪ್ರಧಾನಮಂತ್ರಿಗಳ ಏನು ಕುಂಡ್ರುವಂಥ ಸ್ಥಾನ ಬಲ್ಲಿ ಬಂದು ಅವ್ರ ಮೇಲೆ ಅಪಮಾನ ಮಾಡುವಂಥದ್ದು ವ್ಯವಸ್ಥಿತವಾಗಿ. ಇದಕ್ಕೆಲ್ಲ ನನಗನ್ನಿಸ್ತದೆ ರಾಹುಲ್ ಗಾಂಧಿ ಒಬ್ಬ ಚೀನಾ ಪಾಕಿಸ್ತಾನ ಏಜೆಂಟ್ ಇದ್ದಂಗೆ. ಅವರ ಪೂರ್ತಿ DNA ಚೆಕ್ ಮಾಡ್ಬೇಕಂತ ಹೇಳ್ತಾನೆ. ಕರಾವಳಿಯಲ್ಲಿ ಮತ್ತೆ ಲವ್ ಜಿಹಾದ್ ಸದ್ದು ಮಾಡ್ತಾ ಇದ್ದಾರೆ. ಮಂಗಳೂರಲ್ಲಿ ಗೊತ್ತಿರ್ಬೋದು, ಕೇರಳ ಗಡಿ.
ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.